ಮುಸಲ್ಮಾನರ ಜನರಲ್ಲಿ 5 ಫರ್ಜ್ಗಳಲ್ಲಿ ಮಹತ್ವದ ಒಂದು ಹಜ್ ಮಾಡುವ ಒಂದು ಕಾರ್ಯವನ್ನು ಕೂಡ ನಾವು ಮಾಡಲೇಬೇಕು ಜೀವನದಲ್ಲಿ ಒಂದ್ಸರಿ ಅಂತಾನು ಕೂಡ ಒಂದು ನಿರ್ದೇಶನವನ್ನು ನಮ್ಮ ಧರ್ಮದಲ್ಲಿ ಇರ್ತಕ್ಕಂಥದ್ದು. ಆ ಕಾರ್ಯದಲ್ಲಿ ಈಗಾಗಲೇ ರಾಜ್ಯಾದ್ಯಂತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದೇ ನಿಟ್ಟಿನಲ್ಲಿ ನನಗೆ ಶಿವಮೊಗ್ಗ ಜಿಲ್ಲೆಯ ಸಂಯೋಜಕರಾಗಿ ಮಾಡಿ ಶಿವಮೊಗ್ಗ ಜಿಲ್ಲೆಯಲ್ಲಿ 4 ಜಿಲ್ಲೆಯವರಿಗೆ ಒಂದು ನಾಳೆ 15ನೇ ತಾರೀಕು ಹೆವೆನ್ ಪ್ಯಾಲೇಸ್ ಅಲ್ಲಿ ಊರುಗಳೂರಲ್ಲಿ ಇರ್ತಕ್ಕಂಥ ಹೆವೆನ್ ಪ್ಯಾಲೇಸ್ ಅಲ್ಲಿ ತರಬೇತಿಯನ್ನ ನೀಡಬೇಕು ಅಂತ ಹೇಳಿ 1 ದಿವಸ ತರಬೇತಿ ನೀಡಬೇಕು ಅಂತ ಒಂದು ಆದೇಶನ ಕೂಡ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಈ ಪತ್ರಿಕಾ ಗೋಷ್ಠಿಯನ್ನ ಕರೆದಿರ್ತಕ್ಕಂಥದ್ದು. ಈ ಕಾರ್ಯಕ್ರಮದಲ್ಲಿ ದಾವಣಗೆರೆ ಜಿಲ್ಲೆ, ಹಾಸನ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆ ಈ 4 ಜಿಲ್ಲೆಯ ಹಜ್ ಯಾತ್ರಿಗಳು ತರಬೇತಿಯನ್ನ 1 ದಿವಸ ತರಬೇತಿಯನ್ನ ಪಡ್ಕೊಳ್ತಾರೆ. ಇದಕ್ಕೆ ಬಹಳ ಪವಿತ್ರದ ಈ ಕಾರ್ಯದಲ್ಲಿ ಇದನ್ನೆಲ್ಲ ಯಾವ್ಯಾವ ತರಲಿ ಮಾಡಬೇಕು ಅಂತಾನು ಕೂಡ ಎಲ್ಲ ಯಾತ್ರಿಗಳಿಗೆ ಆಗ್ಬೇಕಾಗಿರ್ತಕ್ಕಂಥದ್ದು. ಹಾಸನ ಜಿಲ್ಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ 188 ಯಾತ್ರಿಗಳು, ಹಾಸನ ಜಿಲ್ಲೆಯ 125 ಯಾತ್ರಿಗಳು, ಚಿಕ್ಕಮಗಳೂರು ಜಿಲ್ಲೆಯಿಂದ 117 ಯಾತ್ರಿಗಳು, ದಾವಣಗೆರೆ ಜಿಲ್ಲೆಯಿಂದ 153, ಒಟ್ಟು 4 ಜಿಲ್ಲೆಗಳಿಂದ 583 ಯಾತ್ರಿಗಳು ತರಬೇತಿಯನ್ನ ಕೊಡಲಿದ್ದಾರೆ. ಈ ಪ್ರಪ್ರಥಮವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ 4 ಜಿಲ್ಲೆಗೆ ಇಂಥ ಒಂದು ತರಬೇತಿ ಮಾಡುವ ಒಂದು ಕಾರ್ಯವನ್ನ ಒಟ್ಟು ಮೊದಲಾಗಿ ನಮ್ಮ ಜಿಲ್ಲೆಯಲ್ಲಿ ಏರ್ಪಡಿಸಿರ್ತಕ್ಕಂಥದ್ದು. ಇದ್ರ ಹಿಂದೆ ಪ್ರತಿ ಒಂದು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾತ್ರ ಸೀಮಿತವಾಗಿತ್ತು. ಈಗ ಈ ಒಂದು ಮಹತ್ವದ ಒಳ್ಳೆ ಪುಣ್ಯದ ಕಾರ್ಯವನ್ನ ನನಗೆ ಮಾಡಬೇಕು ಅಂತಾನು ಕೂಡ ಹಜ್ ಸಮಿತಿಯಿಂದ ಒಂದು ನಿರ್ದೇಶನ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಇವತ್ತು ಈ ಕಾರ್ಯವನ್ನ ಏರ್ಪಾಡು ಮಾಡಿರ್ತಕ್ಕಂಥದ್ದು. ಈ ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಕ್ಕೆ ಒಂದು ವಿವಿಧ ಸಮಿತಿಗಳನ್ನ ರಚನೆ ಮಾಡಿದೀವಿ. 7 ಸಮಿತಿಯನ್ನ ರಚನೆ ಮಾಡಿದ್ದೀವಿ. ಒಂದು ರಿಜಿಸ್ಟ್ರೇಷನ್ ಸಮಿತಿ, ಬರೋ ಯಾತ್ರಿಗಳಿಗೆ ಯಾವುದೇ ತರಹದ ತೊಂದರೆ ಆಗ್ಬಾರ್ದು ಅಂತ ಒಬ್ಬೊಬ್ರು ಯಾತ್ರಿಗಳ ಜೊತೆಗೆ 3 ಜನ ಅವ್ರ ಜೊತೆಗೆ ಬರ್ತಾರೆ. ಹಾಗಾಗಿ ಸುಮಾರು 2500ರಿಂದ ಒಂದು 3000 ಜನ ಮತ್ತು ನಮ್ಮ ಇಡೀ ಜಿಲ್ಲೆಯ ಜನ, ಅಕ್ಕಪಕ್ಕ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜನ, ಎಲ್ಲ ಮಸೀದಿಗಳ ಮುತವಲ್ಲೀಸ್ಗಳು ಅವರೆಲ್ಲರೂ ಸೇರಿ ಸುಮಾರು 3000 ಜನ ನಾಳೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ನಮ್ಮ ಮಧು ಬಂಗಾರಪ್ಪನವರು ಕೂಡ ಉದ್ಘಾಟನೆ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಓಡಾಡಳಿತ ಸಚಿವರಾಗಿರ್ತಕ್ಕಂಥ ರಹೀಂ ಖಾನ್ ಅವರು ಮತ್ತು ನಮ್ಮ ಜಮೀರ್ ಅಹಮದ್ ಅವರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದೀವಿ.